ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಟ್ಟು 48,734 ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಮೊತ್ತ ಪಾವತಿ ಆಗ್ತಾ ಇದೆ. ಈಗ ಅನೇಕ ಸೋಷಲ್ ಮೀಡಿಯಾಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಮತ್ತೆ ನೋಂದಣಿ ಮಾಡ್ಕೋಬೇಕು ಅಥವಾ ಮತ್ತೆ ಎಲ್ಲರೂ ಈ KYC ಮಾಡ್ಕೊಳ್ಬೇಕು ಅಂತ ಸುದ್ದಿ ಹರಿದಾಡ್ತಾ ಇದ್ದು, ಅದೆಲ್ಲ ನಮಗೆ ಯಾವುದೇ ಸುತ್ತೋಲೆ ಬಂದಿಲ್ಲ. ಸೊ ಫಲಾನುಭವಿಗಳು ಏನು ಆಲ್ರೆಡಿ ನೋಂದಣಿ ಆಗಿದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಹಣ ಪಾವತಿಸಲಾಗುತ್ತದೆ ಎಂದು ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಮೇಡಮ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಯಾವ ತಿಂಗಳದ್ದು ಬಂದೈತೆ, ಇನ್ನು ಯಾವ ತಿಂಗಳು ಪೆಂಡಿಂಗ್ ಐತೆ? ಮೊದಲೇ ಕಂತಿಂದು ಹಣ ಅವರಿಗೆ ಬಿಡುಗಡೆಯಾಗಿ ಎಲ್ಲ ಬಂದಿದೆ. ಈಗ 2ನೇ ಕಂತಿಂದು ಮೇದು ಅಮೌಂಟು ಪಾವತಿಸಲಾಗುತ್ತೆ. ಮತ್ತು KYC ಮಾಡಬೇಕು ಮತ್ತು ರೀಎಂಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಫಲಾನುಭವಿಗಳಿಗೆ ಸೋಷಲ್ ಮೀಡಿಯಾದ ಕನ್ಫ್ಯೂಸ್ ಆಗ್ತಾಯಿದೆ. ಅದು ಯಾವ ರೀತಿ ಹೇಳೋದಕ್ಕೆ ಇಷ್ಟ? ಸರ್ಕಾರದಿಂದ ಆ ರೀತಿ ಯಾವುದೇ ಗೈಡ್ಲೈನ್ಸು ಬಂದಿಲ್ಲ ಸರ್. ಆಲ್ರೆಡಿ ಯಾರು ನೋಂದಣಿ ಆಗಿದ್ದಾರೆ ಅವರಿಗೆಲ್ಲ ಗೃಹಲಕ್ಷ್ಮಿ ಹಣ ಪಾವತಿಯಾಗುತ್ತದೆ. ಪೆಂಡಿಂಗ್ ಇದ್ರೂ ಒಂದೇ ಸತಿ ಬರುತ್ತೆ ನೆಕ್ಸ್ಟ್. ಬರುತ್ತೆ.